Hello everyone, ಎಲ್ರಿಗೂ ನಮಸ್ಕಾರ. Welcome back to CMAS Academy. Today's video is about the partnership deed format. So I was receiving a lot of queries relating to partnership deed ನ ಫಾರ್ಮ್ಯಾಟ್. ಯಾಕಂದರೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಪಾರ್ಟ್ನರ್ಶಿಪ್ ಡೀಡ್ ಫಾರ್ಮ್ಯಾಟನ್ನು ಮಾಡಬೇಕು ಅಂತ ಹೇಳ್ಕೊಂಡು. ಸೊ ತುಂಬ ಕ್ವೆರೀಸ್ ಬಂದಿತ್ತು, ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. Now one problem with the online class is that I do understand ಸೆಕೆಂಡ್ ಇಯರ್ನಲ್ಲಿ ಈಗಿರುವಂಥ ಮಕ್ಕಳು ಫಸ್ಟ್ ಇಯರ್ ಕ್ಲಾಸಸ್ ಕೂಡ ನೀವು ಕರೆಕ್ಟಾಗಿ ಅಟೆಂಡ್ ಆಗಿಲ್ಲ, ಸೆಕೆಂಡ್ ಇಯರ್ ಕ್ಲಾಸಸ್ ಕೂಡ ಅಷ್ಟೇನು ಕರೆಕ್ಟಾಗಿ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆ ಬೇಸಿಕ್ ನಾಲೆಜೇ ಇಲ್ಲದಿರುವ ಕಾರಣ ನಿಮಗೆ ಪಾರ್ಟ್ನರ್ಶಿಪ್ ಡೀಡ್ನ ಫಾರ್ಮ್ಯಾಟನ್ನು ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ಟೆಲ್ ಯು ವಾಟ್ ಇಸ್ ದಿಸ್ ಪಾರ್ಟ್ನರ್ಶಿಪ್ ಡೀಡ್. ಕ್ಲಾಸಸ್ ಮಾಡುವಾಗ, ಕ್ಲಾಸಸ್ನ ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಆಲ್ರೆಡಿ ನಾನು ಪಾರ್ಟ್ನರ್ಶಿಪ್ ಡೀಡನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಬಟ್ ಈಗ ಜಸ್ಟ್ ಮೇಲಿಂದ ಮೇಲಿಗೆ ನಾನು ಹೇಳ್ತಾ ಹೋಗ್ತೇನೆ. See, when two or three partners will start a partnership business, ಅವರಿಗೆ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಅಂತ ಹೇಳಿದರೆ ಮುಂದೆ ಏನಾದರೂ ಪ್ರಾಬ್ಲಮ್ಸ್ ಬಾರದೇ ಇರಲಿ ಅಂತ ಹೇಳಿಕೊಂಡು ಒಂದು ಪಾರ್ಟ್ನರ್ಶಿಪ್ ಡೀಡನ್ನು ಮಾಡ್ತಾರೆ. ನಾವು ವಾಟ್ ಇಸ್ ಪಾರ್ಟ್ನರ್ಶಿಪ್ ಡೀಡ್? ಇಟ್ ಈಸ್ ಅ ರಿಟನ್ ಡಾಕ್ಯುಮೆಂಟ್ ವಿಚ್ ಈಸ್ ಕಂಟೈನಿಂಗ್ ಆಲ್ ದ ಡೀಟೇಲ್ಸ್ ಅಬೌಟ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಪಾರ್ಟ್ನರ್ಸ್ಗಳು ಯಾರ್ಯಾರು ಇರ್ತಾರೆ, ಅವರ ಹೆಸರೇನು, ಅಡ್ರೆಸ್ಗಳೇನು, ಆ್ಯಂಡ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹೇಗಿರುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಹೇಗಿರುತ್ತೆ, ಅದೆಲ್ಲ ಡೀಟೇಲ್ಸನ್ನು ನಾವು ಬರೀಬೇಕಾಗುತ್ತೆ. ಸೊ ದಟ್ ಈಸ್ ಯುವರ್ ಪಾರ್ಟ್ನರ್ಶಿಪ್ ಡೀಡ್. ನಾವು ಲುಕ್ ಎಟ್ ದಿಸ್ ಕ್ವೆಶನ್ ಹಿಯರ್. ಮಿಸ್ಟರ್ ಅಶೋಕ್ ಆ್ಯಂಡ್ ಮಿಸ್ಟರ್ ಬಾಬು ವೆರ್ ಟೂ ಸೋಲ್ ಪ್ರೊಪ್ರೈಟರ್ಸ್ ಡೂಯಿಂಗ್ ಸಿಮಿಲರ್ ಬಿಸ್ನೆಸ್. ಅಂದರೆ ಒಂದೇ ರೀತಿಯ ಬಿಸ್ನೆಸ್ ಮಾಡುವಂಥ ಎರಡು ಸೋಲ್ ಪ್ರೊಪ್ರೈಟರ್ಸ್ ಅಂತ ಹೇಳಿದರೆ ಯಾರು? ದ ಸಿಂಗಲ್ ಓನರ್, ಒಬ್ಬರೇ ಯಾರು ಬಿಸ್ನೆಸ್ಸನ್ನು ನಡೆಸ್ತಾರೋ ಅವರನ್ನು ಸೋಲ್ ಪ್ರೊಪ್ರೈಟರ್ಸ್ ಅಂತ ಕರಿತೇವೆ. Fine. They were competing with each other, and in order to attract customers towards them, they indulged themselves in reducing price of their commodity. ಅಂದರೆ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಅವರು ಏನು ಮಾಡಿದರು, ಅವರ ಪ್ರಾಡಕ್ಟ್ಗಳ ಬೆಲೆಯನ್ನು ಅವರು ಏನು ಮಾಡಿದರು, ಕಡಿಮೆ ಮಾಡಿದರು. ಕಾನ್ಸಿಕ್ವೆಂಟ್ಲಿ ದೇರ್ ಪ್ರಾಫಿಟ್ ಮಾರ್ಜಿನ್ ರೆಡ್ಯೂಸ್ಡ್ ಆ್ಯಂಡ್ ಗ್ರ್ಯಾಜುವಲಿ ವೆರ್ ಫೇಸಿಂಗ್ ಲಾಸಸ್. ಸೊ ಹಾಗಾಗಿ ಏನಾಯಿತು, ಅವರ ಪ್ರಾಫಿಟ್ ಮಾರ್ಜಿನ್ ಡೌನ್ ಆಗಿ ಅವರಿಗೆ ಲಾಸನ್ನು ಫೇಸ್ ಮಾಡೋ ಹಾಗೆ ಆಯಿತು ಬಿಸ್ನೆಸ್ಸಲ್ಲಿ. ನಾವು ಒನ್ ಫೈನ್ ದೇ ಮೆಟ್ ಈಚ್ ಅದರ್ ಆ್ಯಂಡ್ ಡಿಸೈಡೆಡ್ ಟು ಡೂ ದ ಬಿಸ್ನೆಸ್ ಜಾಯಿಂಟ್ಲಿ ಅ ಪಾರ್ಟ್ನರ್ಶಿಪ್ ಫರ್ಮ್ as a partnership firm with the intention of avoiding competition and earn more profit. ಸೊ ಅವರಿಬ್ಬರು ಏನು ಡಿಸೈಡ್ ಮಾಡಿದರು ಅಂತ ಹೇಳಿದರೆ, ಅವರಿಬ್ಬರು ಒಟ್ಟಿಗೆ ಪಾರ್ಟ್ನರ್ಶಿಪ್ ಫರ್ಮನ್ನು ಓಪನ್ ಮಾಡಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ ಅಂತ ದೇ ವಿಲ್ ಡಿಸೈಡ್. ನಾವು ದ ಸ್ಮೂತ್ ಆ್ಯಂಡ್ ಸಕ್ಸಸ್ಫುಲ್ ರನ್ನಿಂಗ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್ ರಿಕ್ವೈರ್ಸ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ಇಟ್ಸ್ ಪಾರ್ಟ್ನರ್ಸ್ ರಿಗಾರ್ಡಿಂಗ್ ದ ವೇರಿಯಸ್ ಪಾಲಿಸೀಸ್ governing their partnership. The partnership deed agreement in writing serves this purpose. ಅಂತ ಹೇಳಿದರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಸ್ಮೂತಾಗಿ ನಡಿಬೇಕಾದ್ರೆ ನಮಗೆ ಪಾರ್ಟ್ನರ್ಶಿಪ್ ಡೀಡ್ನ ಅಗತ್ಯ ಇದೆ. ಯಾಕಂತ ಹೇಳಿದರೆ ನಾನು ಆಲ್ರೆಡಿ ಫಸ್ಟಿಗೆ ಹೇಳಿದೆ, ಮುಂದಕ್ಕೆ ಯಾವುದು ಪ್ರಾಬ್ಲಮ್ಸ್ ಬಾರದೇ ಇರಲಿ ಅನ್ನೋ ಉದ್ದೇಶದಿಂದ ಪಾರ್ಟ್ನರ್ಶಿಪ್ ಡೀಡನ್ನು ಮಾಡ್ತಾರೆ. ಸೊ ಹಿಯರ್ ದ ಪಾರ್ಟ್ನರ್ಶಿಪ್ ಡೀಡ್ ಬ್ರಿಂಗ್ಸ್ ಕ್ಲಾರಿಟಿ ಟು ದ ಪಾರ್ಟ್ನರ್ಸ್ ವಿತ್ ರಿಗಾರ್ಡ್ ಟು ಪ್ರಾಫಿಟ್ ಆರ್ ಲಾಸ್ ಶೇರಿಂಗ್, ಸ್ಯಾಲ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡ್ರಾಯಿಂಗ್ಸ್, ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಎಕ್ಸೆಟ್ರಾ. ಸೊ ಈ ಎಲ್ಲ ಟೈಟಲ್ಸನ್ನು ನಾವು ಕ್ಲಿಯರ್ ಆಗಿ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. Though issuing partnership deed is not mandatory, see it is not compulsory, they both felt it is better to enter into a partnership deed to avoid any possible disputes and litigation among them in future. Hence, they approached an auditor to draft a partnership deed for them. Assuming you are an auditor, draft a partnership deed for their partnership firm. ಸೊ ಈ ಎಲ್ಲ ಸ್ಟೋರಿ ಸಮ್ಮರಿ ಏನು ಅಂತ ಹೇಳಿದ್ರೆ, ಈಗ ಇಬ್ಬರು ಪಾರ್ಟ್ನರ್ಸ್ನವರು ಪಾರ್ಟ್ನರ್ಶಿಪ್ ಫರ್ಮನ್ನು ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ನೀವು ಪಾರ್ಟ್ನರ್ಶಿಪ್ ಡೀಡನ್ನು ಪ್ರಿಪೇರ್ ಮಾಡಿ ಕೊಡಬೇಕು. ಅಸ್ಯೂಮಿಂಗ್ ದಟ್ ಯು ಆರ್ ಆನ್ ಆಡಿಟರ್, ಐ ಥಿಂಕ್ ದಿಸ್ ಇಸ್ ಅ ಲಿಟಲ್ in fact it is not little, too much for a second PUC student, because ಯಾಕಂದರೆ ನಾವು CA ಸ್ಟೂಡೆಂಟ್ಸ್ ಅಲ್ಲ, ಪ್ರೊಫೆಷ್ನಲಿ ಪಾರ್ಟ್ನರ್ಶಿಪ್ ಡೀಡನ್ನು ಡ್ರಾಫ್ಟ್ ಮಾಡೋದಕ್ಕೆ. ಸೊ ಐ ವಿಲ್ ಗಿವ್ ಯು ಆನ್ ಐಡಿಯಾ ಆಫ್ ಹೌ ಟು ಡ್ರಾಫ್ಟ್ ಅ ಪಾರ್ಟ್ನರ್ಶಿಪ್ ಡೀಡ್. ಓಕೆ, ಸೊ ಐ ಹ್ಯಾವ್ ಮೇಡ್ ಅ ಫಾರ್ಮ್ಯಾಟ್ ಹಿಯರ್. ಒಂದು 9 ಪಾಯಿಂಟ್ಸನ್ನು ನಾನಿಲ್ಲಿ ಲಿಸ್ಟ್ ಔಟ್ ಮಾಡಿದ್ದೇನೆ. ಸೊ ಅದರ ಫಾರ್ಮ್ಯಾಟನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ. So here is the format of partnership deed. I have written it keeping in mind a second PUC student. ನಾನು ಪ್ರೊಫೆಷ್ನಲ್ ಆಗಿ ಆಡಿಟರ್ನಾಗೆ ಡ್ರಾಫ್ಟ್ ಮಾಡಲಿಲ್ಲ ಪಾರ್ಟ್ನರ್ಶಿಪ್ ಡೀಡ್ ಅಂತ. ಯಾಕೆಂತ ಹೇಳಿದರೆ ಐ ಫೀಲ್ ಫಾರ್ ಸೆಕೆಂಡ್ PUC ಸ್ಟೂಡೆಂಟ್ ದಿಸ್ ಮಚ್ ವುಡ್ ಬಿ ಸಫಿಷಿಯಂಟ್. ಆದರೂ ನಿಮಗೆ ಪ್ರೊಫೆಷ್ನಲ್ ಆಗಿ ಆಡಿಟರ್ನ ಹಾಗೆ ಅಸೈನ್ಮೆಂಟನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದರೆ, ನೀವು ಗೂಗಲಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಫಾರ್ಮ್ಯಾಟ್ ಅಂತ ಟೈಪ್ ಮಾಡಿದರೆ ಯು ವಿಲ್ ಗೆಟ್ ಎನ್ ನಂಬರ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಫಾರ್ಮ್ಯಾಟ್ಸ್. ಓಕೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕಾಪಿ ಮಾಡ್ಬೋದು. ನಾವು ಇಲ್ಲಿ ನಾನು ಬರೆದಿರುವಂಥದ್ದು
ಅದನ್ನು ಜಸ್ಟ್ ಒಂದು I will give you an overview of what is written in the partnership deed. So first of all, this deed of partnership is made and executed at a place baribodu wherever you are located. You write that place. I have written Mangalore, Karnataka here. On October 11, 2021, by and between two partners. 1 and 2 are the partners' name. ಸೊ ಕ್ವೆಶನಲ್ಲಿ ನಮಗೆ ಮಿಸ್ಟರ್ ಅಶೋಕ್ ಆ್ಯಂಡ್ ಮಿಸ್ಟರ್ ಬಾಬು ಅಂತ ಕೊಟ್ಟಿದ್ರು, ಅದೇ ಹೆಸರನ್ನು ನಾನು ಬರ್ತಿದ್ದೇನೆ. ಅಡ್ರೆಸ್ಸಸ್ ಯು ಕ್ಯಾನ್ ರೈಟ್ ಎನಿ ಇಮ್ಯಾಜಿನರಿ ಅಡ್ರೆಸ್ಸಸ್. ಏಜ್ ಕೂಡ ನಿಮಗೆ ಯಾವ ಏಜ್ ಬರಿಬೇಕು ಅನ್ಸುತ್ತೆ ಆ ಏಜನ್ನು ಬರೀರಿ. ಸನ್ ಆಫ್, ಓಕೆ, ಸನ್ ಆಫ್, ಗಿವ್ ಅಗೇನ್ ಆ್ಯನ್ ಇಮ್ಯಾಜಿನರಿ ನೇಮ್. Then in bracket I have written herein after refer to as first and second partners. ಅಂದರೆ ಇನ್ಮೇಲೆ ಅವರನ್ನು ಫಸ್ಟ್ ಪಾರ್ಟ್ನರ್ ಸೆಕೆಂಡ್ ಪಾರ್ಟ್ನರ್ ಅಂತ ಹೇಳ್ತಾ ಹೋಗ್ತೇವೆ. So point number 1 is that the first partner has invested rupees 2 lakh and second partner has invested a sum of rupees 1 lakh ಅಂತ. ಅಂದರೆ ಅವರ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಇಷ್ಟು ಅಂತ ಬರೆದಿದ್ದೇನೆ. ನೀವು ಅಮೌಂಟನ್ನು ಚೇಂಜ್ ಮಾಡ್ಬೋದು. Point number 2 is that the profit and loss sharing ratio between first and second partner will be 2:1. You can write 50-50 ಅಂದರೆ equal ratio ಬರಿಬೋದು, 3:1 ಬರಿಬೋದು. So that is depending on you. Third, that the name of the firm shall be Camlin Marcus, because when I was writing this one on my whiteboard, I just saw the name written on my marker. So ಹಾಗಾಗಿ ನಾನು Camlin Marcus ಅಂತ ಬರೆದಿದ್ದೇನೆ. You can give any name as your wish. Then, that the firm may do the business of selling markers to the retail shop. This is what is the nature of the business. ಯಾವ ಬಿಸ್ನೆಸ್ಸನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಅಲ್ಲಿ ಬರ್ತಿದ್ದೇವೆ. Then fifth one, that both the partners are entitled to 6% interest on drawings. Interest on drawings ಅನ್ನು ಸ್ಪೆಸಿಫಿಕ್ ಆಗಿ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ ಕಾರಣ ನಾವು ಈ ಪಾಯಿಂಟನ್ನು ಸೇರಿಸ್ತಾ ಇದ್ದೇವೆ. Next, sixth one, that the first partner is entitled 12% interest on his capital and second partner is entitled 10% interest on his capital. You can change this one also. Seventh one, but let it be within 12 to 15%. Seventh one, that no new partner shall be admitted into firm without the consent of the partners. ಅಂದರೆ ಹೊಸ ಪಾರ್ಟ್ನರನ್ನು ನಾವು ಪಾರ್ಟ್ನರ್ಶಿಪ್ ಫರ್ಮ್ಗೆ ತಗೊಳ್ಳೋ ಮೊದಲು ಎಲ್ಲ ಪಾರ್ಟ್ನರ್ಸಿನ ಕನ್ಸೆಂಟನ್ನು, ಒಪ್ಪಿಗೆಯನ್ನು ತಗೋತೇವೆ ಅಂತ. Then, that in case of any dispute between the partners, it shall be settled through arbitration. ಅಂದರೆ ಇಫ್ ದೆರ್ ಈಸ್ ಎನಿ ಪ್ರಾಬ್ಲಮ್, ಯಾವುದಾದ್ರೂ ಜಗಳ ಆದರೆ ಪಾರ್ಟ್ನರ್ಸ್ನ ನಡುವೆ, ನಾವು ಆರ್ಬಿಟ್ರೇಷನ್ ಅಂದರೆ ದಟ್ ಈಸ್ ಅ ಪ್ರೋಸೆಸ್ ಆಫ್ ಸಾಲ್ವಿಂಗ್ ದ ಡಿಸ್ಪ್ಯೂಟ್ಸ್. ಸೊ ಆರ್ಬಿಟ್ರೇಷನ್ನ ಮೂಲಕ ನಾವು ಈ ಡಿಸ್ಪ್ಯೂಟನ್ನು ಸೆಟಲ್ ಮಾಡ್ತೇವೆ. ಲಾಸ್ಟ್ ಪಾಯಿಂಟ್ ಐ ಹ್ಯಾವ್ ರಿಟನ್, ಫಾರ್ ಮ್ಯಾಟರ್ಸ್ ವಿಚ್ ಆರ್ ನಾಟ್ ಪ್ರೊವೈಡೆಡ್ ಇನ್ ದಿಸ್ ಡೀಡ್, ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇನ್ ಫೋರ್ಸ್ ಶೆಲ್ ಅಪ್ಲೈ ಅಂತ ಹೇಳಿದರೆ, ಉಳಿದ ಎಲ್ಲ ಮ್ಯಾಟರ್ಸ್ಗಳಿಗೆ, ಉಳಿದ ಬೇರೆ ಅಂಶಗಳಿಗೆ ಯಾವುದನ್ನು ನಾವು ಈ ಡೀಡಲ್ಲಿ ಬರ್ದಿಲ್ವೋ ಅದಕ್ಕೆಲ್ಲ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಯಾವುದು ಪ್ರಸ್ತುತ ಚಾಲ್ತಿಯಲ್ಲಿರುತ್ತೋ ಅದು ಅಪ್ಲೈ ಆಗುತ್ತೆ. ಸೊ ದಟ್ ದೀಸ್ ಆರ್ ದ 9 ಪಾಯಿಂಟ್ಸ್ ದಟ್ ಐ ಹ್ಯಾವ್ ರಿಟನ್. ಯು ಕ್ಯಾನ್ ಆ್ಯಡ್ any points extra. So you can write a 10, 15, 20 depending upon the requirement of your assignment. You can add extra points. Ultimately we have written the witnesses. So ಈ ಪಾರ್ಟ್ನರ್ಶಿಪ್ ಡೀಡನ್ನು ವಿಟ್ನೆಸಸ್ ಅಂದರೆ ಸಾಕ್ಷಿದಾರರು 2 ಅಥವಾ 3 ಜನ ಸೈನ್ ಮಾಡಬೇಕು, ಬರಿಬೇಕು ಅವರ ಹೆಸರನ್ನು. ಹಾಗೆ ಸಿಗ್ನೇಚರ್ ಆಫ್ ದ ಪಾರ್ಟ್ನರ್ಸ್, ಇಟ್ ಈಸ್ ನಾಟ್ ಸಿಗ್ನೇಚರ್ ಆಫ್ ದ ಪಾರ್ಟೀಸ್, ಸಾರಿ, ಇಟ್ ಈಸ್ ಪಾರ್ಟ್ನರ್ಸ್. ಸೊ ಸಿಗ್ನೇಚರ್ ಆಫ್ ದ ಪಾರ್ಟ್ನರ್ಸ್ಗಳ ಸಿಗ್ನೇಚರನ್ನು ಅಲ್ಲಿ ಹಾಕಬೇಕು. So this is how you draft a partnership deed format. Again I am saying this is a very basic partnership deed format. Keeping in mind a second PUC student I have done. If you want professional one which is drafted by an auditor only, you can definitely check out in Google. Okay, so ಇದನ್ನು ನೀವು ಒಂದು ಟೇಬಲ್ ಥರ ಮಾಡಿ ಇದೊಂದು ಚಂದ ಕಾಲಮ್ ಹಾಕಿದರೆ that will be your assignment. That is it for today's video, the format of partnership deed. Thank you so much for watching, and if you are finding the content useful, please do like, share and subscribe to my channel CMAS Academy. See you in the next video. Till then, take care. Bye. Namaste.